ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರಿನಲ್ಲಿ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸ್ನೇಹಿತನಿಂದಲೇ ಗೆಳತಿಯ ಮೇಲೆ ಅತ್ಯಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಪ್ರತಿಷ್ಠಿತ ಖಾಸಗಿ ಕಾಲೇಜು ವಿದ್ಯಾರ್ಥಿ ವಿರುದ್ಧ ಮೈಕೋ ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅತ್ಯಾಚಾರ ಪ್ರಕರಣದಿಂದ ತಮ್ಮನ್ನ ಕೈಬಿಡುವಂತೆ ಕೋರಿ ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಇದಕ್ಕೆ ಸಿಐಡಿ ಪರ ಎಸ್ಪಿಪಿ ಬಿಎನ್ ಜಗದೀಶ್ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಕೇಸ್ಗೆ ಸಂಬಂಧಿಸಿದ ಪೆನ್ಡ್ರೈವ್ ಸಲ್ಲಿಸಿರುವ ಅವರು ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ಗುರುತರ ಆರೋಪ ಇರುವುದರಿಂದ ಕೈಬಿಡದಂತೆ ಮನವಿ ಮಾಡಿದ್ದಾರೆ. ಇನ್ನು ಪ್ರಜ್ವಲ್ ಪರ ವಕೀಲರ ವಾದ ಮಂಡನೆಯನ್ನು ಫೆಬ್ರವರಿ 28ಕ್ಕೆ ಮುಂದೂಡಲಾಗಿದೆ. ಮೋಜು ಮಸ್ತಿಗಾಗಿ ಐಷಾರಾಮಿ ಕಾರುಗಳ ಟೈರ್ ಮ್ಯಾಗ್ವೀಲ್ ಕಳ್ಳತನ ಮಾಡುತ್ತಾ ಇದ್ದ 3 ಕಿಡಿಗೇಡಿಗಳು ಅರೆಸ್ಟ್ ಆಗಿದ್ದಾರೆ. ಜಯನಗರ ಠಾಣೆ ಪೊಲೀಸರು ಪ್ರೇಮ್ ಕುಮಾರ್, ಪ್ರೀತಂ, ಸೈಯದ್ ಸಲ್ಮಾನ್ ಎಂಬ 3 ಕಳ್ಳ ಗೆಳೆಯರನ್ನ ಜೈಲಿಗಟ್ಟಿದ್ದಾರೆ. 3 ಲಕ್ಷ ಮೌಲ್ಯದ 18 ಟೈರ್ ಮ್ಯಾಗ್ವೀಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಎಚ್ಒ ಸುನಿಲ್ ಕುಮಾರ್ ವರ್ಗಾವಣೆಯಾದರೂ ಅಧಿಕಾರದ ಆಸೆಗೆ ಕುರ್ಚಿ ಬಿಡದೆ ಅಂಟಿಕೊಂಡು ಕೂತಿದ್ದಾರೆ. ವಾರದ ಹಿಂದೆ ಟ್ರಾನ್ಸ್ಫರ್ ಆಗಿದ್ರೂ ಅಧಿಕಾರ ಹಸ್ತಾಂತರ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇತ್ತೀಚೆಗೆ ಸುನಿಲ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿತ್ತು. ಹೀಗಾಗಿ ವರ್ಗಾವಣೆ ಮಾಡಿ ಸುನಿಲ್ ಜಾಗಕ್ಕೆ ಲಕ್ಕ ಕೃಷ್ಣ ರೆಡ್ಡಿ ಎಂಬುವರನ್ನ ಪ್ರಭಾರ ಡಿಎಚ್ಒ ಆಗಿ ಸರ್ಕಾರ ನೇಮಿಸಿತ್ತು. ರಾಜಧಾನಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಕ್ಷಾಮದ ಆತಂಕ ಎದುರಾಗಿದೆ. ಅಂತರ್ಜಲ ಮಟ್ಟ ಹೆಚ್ಚಿಸಬೇಕಿದ್ದ ಕೆರೆಗಳ ಒಡಲು ಕೂಡ ಬರಿದಾಗ್ತಿದೆ. ಅನ್ನಪೂರ್ಣೇಶ್ವರಿ ನಗರ ಕೆರೆಯಲ್ಲಿ ನೀರಿನ ಮಟ್ಟ ಕುಸಿಯುತ್ತಿದೆ. ವರ್ಷದ ಹಿಂದೆ ಕೆರೆ ಬಳಿ ಶುರುವಾಗಿದ್ದ ಕಾಮಗಾರಿ ಕುಂಟುತ್ತಾ ಸಾಗಿದ್ದು, ಅಂತರ್ಜಲ ರೀಚಾರ್ಜ್ ಬೂಸ್ಟರ್ಗಳಂತಿದ್ದ ಕೆರೆಗಳಿಗೂ ಕಂಟಕ ಎದುರಾಗುವ ಲಕ್ಷಣ ಕಾಣ್ತಿದೆ. ನೀರು ಕೆರೆ ತುಂಬಿಲ್ವಲ್ಲ, ತೊಂದರೆ ಆಗುತ್ತೆ. ಈ ಕೆರೆ ಇತ್ತು ಗಾಳಿ ಓಟ ಸಿಗ್ತದೆ, ಮತ್ತು ನೋಡೋರ್ಗೆ ಒಂದು ಸ್ವಲ್ಪ ಗಾಳಿ ಓಟ ಸಿಗ್ತದೆ. ಕೆರೆಯಲ್ಲಿ ನೀರೇನೇ ಇಲ್ಲ. 8 ದಿನ ಕಿಲೋಮೀಟರ್ ಇದೆ, ಅರ್ಧಂಬರ್ಧ ಆಗಿದೆ. ಕೆಲಸ ಮುಗಿದಿಲ್ಲ, ಕೆಲಸ ನಡ್ಕೊಂಡಾಗ ಕೆಲಸ ನಡೀತೇ ಇಲ್ಲ, ಕೆಲಸ ಸ್ಟಾಪ್ ಆಗಿದೆ.